ಇನ್ನು ಬೆಳ್ತಂಗಡಿಯ ಕುತ್ಲೂರಿನಲ್ಲಿ ಎನ್ಎಫ್ನಿಂದ ಕೂಂಬಿಂಗ್, ನಕ್ಸಲ್ ನಿಗ್ರಹ ಪಡೆಯಿಂದ ಕುತ್ಲೂರಿನಲ್ಲಿ ಕೂಂಬಿಂಗ್ ಆಗ್ತಾ ಇದೆ. ಎನ್ಎಫ್ನಿಂದ ಕೂಂಬಿಂಗ್, ನಕ್ಸಲ್ ನಿಗ್ರಹ ಪಡೆಯಿಂದ ನಡೀತಿರುವಂತಹ ಕೂಂಬಿಂಗ್ ಇದು. ವೇಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕುತ್ಲೂರು ನಕ್ಸಲ್ ಪೀಡಿತ ಪ್ರದೇಶವಾಗಿರುವಂತಹ ಕುತ್ಲೂರಿನಲ್ಲಿರುವಂತಹ ನಕ್ಸಲ್ ನಾಯಕಿ ಸುಂದರಿ ಮನೆ. ವಿಕ್ರಮ್ ಗೌಡ ಎನ್ಕೌಂಟರ್ ವೇಳೆ ಪರಾರಿಯಾಗಿದ್ದಂತಹ ಸುಂದರಿ. ಎನ್ಎಫ್ ಮತ್ತು ಪೊಲೀಸರಿಂದ ಈಗ ಕೂಂಬಿಂಗ್ ಚುರುಕಾಗಿದೆ. ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ಇಲ್ಲಿ ಈಗ ಪೊಲೀಸರು ಹಾಗೆ ಎನ್ಎಫ್ನ ಟೀಮ್ ಕೂಂಬಿಂಗ್ ಅನ್ನ ಚುರುಕುಗೊಳಿಸಿದ್ದಾರೆ. ಯಾಕಂದ್ರೆ ಮತ್ತೊಬ್ಬ ಲೀಡರ್ ಸುಂದರಿ ಸಿಗದೇ ಇರುವಂಥದ್ದು. ವಿಕ್ರಮ್ ಗೌಡ ಇವರೆಲ್ಲರೂ ಕೂಡ ಒಂದು ಟೀಮ್ ಅಪ್ ಆಗಿದ್ದಂಥವ್ರು. ಸೊ ಒಂದೊಂದು ವಿಭಾಗ ಅಂತ ಮಾಡಲಾಗಿತ್ತು. ನೇತ್ರಾವತಿ ತಂಡ ಅಂತ ಮಾಡಿದಾಗ ಈ ಕರಾವಳಿ ಭಾಗಕ್ಕೆ ನೇತ್ರಾವತಿ ತಂಡ. ಸೊ ಅದರ ಒಂದು ಲೀಡರ್ ಆಗಿದ್ದು ಇದೇ ವಿಕ್ರಮ್ ಗೌಡ. ಸೊ ಜೊತೆಗೆ ಇವರ ಸಹಚರ್ ಒಂದು 5-6 ಮಂದಿ ಏನೋ ಸಕ್ರಿಯವಾಗಿದ್ದರು. ಅವರೀಗ ಅಲ್ಲಿಂದ ತಪ್ಪಿಸ್ಕೊಂಡಿರುವಂಥದ್ದಾಗಿದೆ. ಸೊ ಅದಕ್ಕೋಸ್ಕರ ಈಗ ಹುಡುಕಾಟ ನಡೀತಾ ಇದೆ. ಸದ್ಯಕ್ಕೆ ಕುತ್ಲೂರಿನಲ್ಲಿ ನಕ್ಸಲ್ ನಾಯಕಿ ಸುಂದರಿ ಮನೆ ಇದೆ. ಸೊ ಹಾಗಾಗಿ ಈಗ ಹುಡುಕಾಟ ನಡೀತಾ ಇದೆ. ಕೂಂಬಿಂಗ್ ಭಾಳ ತೀವ್ರಗತಿಯಲ್ಲಿ ನಡೀತಿರೋದು. ಸೊ ನಿನ್ನೆ ಕೂಡ ಈ 4-5 ಮಂದಿ ಇದ್ದರು, ಅದರಲ್ಲಿ ಉಳಿದವರೆಲ್ಲ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಆದರೆ ವಿಕ್ರಮ್ ಗೌಡ ಹತ್ಯೆ ಆಗಿದೆ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು, ಬೆಳ್ತಂಗಡಿಯ ಕುತ್ಲೂರಿನಲ್ಲಿ ಈಗ ಎನ್ಎಫ್ನಿಂದ ಹುಡುಕಾಟ ನಡೀತಾ ಇರೋದು. ಕೂಂಬಿಂಗ್ ನಡೀತಾ ಇದೆ. ಆಂಟಿ ನಕ್ಸಲ್ ಫೋರ್ಸ್ ಏನಿದೆ ಎನ್ಎಫ್, ಸೊ ಅವರು ನಡೆಸ್ತಿರುವಂಥ ಹುಡುಕಾಟ. ಕಳೆದ ಒಂದು 2-3 ತಿಂಗಳಿಂದ ನಕ್ಸಲರ ಓಡಾಟ ಜಾಸ್ತಿ ಇತ್ತು ಅಂತ ಹೇಳ್ತಿದ್ರಲ್ಲ? ಇಲ್ಲ, ನಮಗೆ ಗೊತ್ತಾದಾಗೆ ಇಲ್ಲ. ಹೌದು ಹೌದು. ಮತ್ತೆ ಎನ್ಎಫ್ ಅವ್ರ ಕೂಂಬಿಂಗ್ ಎಷ್ಟು ದಿನ ನಡೀತಾ ಇದೆ? ಅದು ಅವರದ್ದು ಹೇಳಲಿಕ್ಕಿಲ್ಲ. ಯಾವಾಗಲೂ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಲಿಕ್ಕಿಲ್ಲ. ಬರ್ತಾ ಇರ್ತಾರೆ ಅವರು. ಹೌದು, ಏನಾದ್ರು. ಮತ್ತೆ ಈ ಕಡೆ ನಕ್ಸಲರು ಬಂದು ಏನು ಕೇಳ್ತಾ ಇದ್ರು ಮೊದಲೆಲ್ಲ ಅಕ್ಕಿ, ಊಟ ಅಕ್ಕಿ ಅಂತ ಹೇಳಿ ಅಲ್ಲ, ಊಟವೇ ಜಾಸ್ತಿ ಕೇಳೋದು ಅವರು. ಬಂದು ಏನು ಹೇಳ್ತಾರೆ? ಅವರ ಜೊತೆ ಸೇರ್ಕೊಳ್ಳಿ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಆಯ್ತಲ್ಲ, ಅದಕ್ಕೆ ನೀವೆಲ್ಲ ಹೆದರಬೇಡಿ, ನಮ್ಮ ಜೊತೆ ಇರಿ, ಹೋರಾಟ ಮಾಡುವಂತ. ಅವರು ಬಂದೂಕು ಹಿಡಿದು ಹೋರಾಟ ಮಾಡುವ ಯಾರು ಸಪೋರ್ಟ್ ಮಾಡಿ? ಮೊದಲು ವಿಮೋಚನಾ ರಂಗ ಅಂತ ಬಂದಾಗ ನಾವೆಲ್ಲ ಬೆಂಬಲ ನಿಂತಿದ್ದೆ ಎಲ್ಲ. ಆಗ ಶೃಂಗೇರಿಯಲ್ಲೆಲ್ಲ ಹೋರಾಟ ಆಯಿತು. ಹೌದು, ನಾವು ನಕ್ಸಲೈಟ್ ಅಂತ ಅವರು ಇದು ಮಾಡಿದ್ರ ಮೇಲೆ ಊರಿನವ್ರು ಯಾರು ಅವರಿಗೆ ಸಪೋರ್ಟ್ ಇಲ್ಲ. ಬೆಂಬಲ ಈಗ ಇಲ್ಲ? ಇಲ್ಲ, ಮೊದಲು ಸಹ ಬೆಂಬಲ, ಹಾಗೆ ಬೆಂಬಲ ಇಲ್ಲ. ಬೆಂಬಲ ಇದ್ದರೆ ನಮ್ಮ ಊರಿನ ಜನರು ಹುಡುಗರೆಲ್ಲ ಹೋಗ್ತಿರ್ಲಿಲ್ಲ. ಇಲ್ಲ 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 ಎಲ್ಲ ಆ ಟೈಮಲ್ಲಿ ಕರೆದವರೆಲ್ಲ ಬೊಂಬಾಯಿಗೆ ಓಡಿ ಹೋದ್ರು ನಮ್ಮವರು. ಯಾರು ನಿಲ್ಲಿಲ್ಲ. ನಕ್ಸಲ್ಗೆ ಬಂದು ಬಾ ಅಂತ ಹೇಳಿದ್ರು ಎಲ್ಲ ಹೋದ್ರು. ಬಾಂಬೆಗೆ ಎಲ್ಲ. ಅಲ್ಲ, ಮತ್ತೆ ಈ ವಿಕ್ರಮ್ ಗೌಡನ ಬಗ್ಗೆ ಏನಾದರೂ ಗೊತ್ತಿತ್ತ ನಿಮಗೆ ಮೊದಲು? ಇಲ್ಲ 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 ಅವನು ಕೂಡ ವಿಮೋಚನಾ ರಂಗದ ಜೊತೆ ಗುರುತಿಸಿಕೊಂಡಿದ್ದ. ಹೌದು ಹೌದು ಹೌದು. ತಮ್ಮ ಹೆಸರು? ರಾಜಗೌಡ. ಈಗ ನಿಮ್ಮ ಮನೆಗೆ ಏನಾದರೂ ಒಂದು ಈ ಥರ ದಿನಸಿ ಸಾಮಗ್ರಿ ಈ ಹಿಂದೆ ಎಲ್ಲ ಕೇಳಿದ್ರು? ಊಟ ಕೇಳಿದ್ರು ನಮಗೂ ಅವರಿಗೂ ಜಗಳವಾಗಿದೆ. ಅದು ಸಂಬಳದ ವಿಚಾರದಲ್ಲಿ. ಅದೇ ಅದೇ ಒಂದು 15 ಕರೆಕ್ಟು ಅಂತ ಹೇಳಲ್ಲ, 15 ವರ್ಷ ಮೇಲೆ. ಆಗ ಇಲ್ಲಿ 60 ರೂಪಾಯಿ ಸಂಬಳ ನಡೀತಿತ್ತು. ಅದು 100 ರೂಪಾಯಿ ಮಾಡಬೇಕು ಅಂತ. 100 ರೂಪಾಯಿ ಮಾಡಿದ್ರಾಗ ಧರ್ಮಸ್ಥಳ ಯೋಜನೆವನ್ನಿತ್ತು. ಗ್ರೂಪ್ ಇದೆಲ್ಲ ಸಾಲ ಗೀಲ ಎಲ್ಲ ಮಾಡಿರ್ತಾರೆ. ಕಂತಿ ಕಟ್ಟಲಿಕ್ಕೆ ಹಣ ಬೇಕಲ್ಲ. ಇಲ್ಲಿ ಯಾರು ಜಮೀನ್ದಾರರು ಇಲ್ಲ ನಮ್ಮ ಇದರಲ್ಲಿ, ಸ್ವಲ್ಪ ಸ್ವಲ್ಪ ಇರುವವರು. ಹೌದು, ಮನೆ ಕಟ್ಟಲಿಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ಸಾಲ ಮಾಡಿರ್ತಾರಲ್ಲ. ಹೌದು, ಆಗ 100 ರೂಪಾಯಿ ಅಂತ ಹೇಳುವಾಗ ನಾವು 100 ರೂಪಾಯಿ ನಮಗೆ ವಾರ ಪ್ರತಿ ದಿವಸ ಇತ್ತು. ವಾರ 1 ದಿವಸ ರಜೆ, 6 ದಿವಸಕ್ಕಿಂತ ಇದು ಬಂದು ಏನು ಹೇಳ್ತಿದ್ದು ನಿಮಗೆ ಅವಾಗ? ಆವಾಗ ಹೇಳುದೆ ಅಂತ, ಇದು ಸಂಬಳದ ವಿಚಾರದಲ್ಲಿ ನಮಗೂ ಅವರಿಗೂ ಜಗಳ ಆಗಿದೆ. ನೀವು ಜಮೀನ್ದಾರ ಸಪೋರ್ಟ್ ಅಲ್ಲ, ವಾರಕ್ಕೆ 6 ಕೆಲಸ ಸಿಗೋದು ಒಳ್ಳೆಯದ, ವಾರಕ್ಕೆ 2 ದಿವಸ ಕೆಲಸ ಸಿಗೋದು ಒಳ್ಳೆಯದ ಅಂತೇಳಿ ಹೇಳಿದ್ದು. ರಾಜಗೌಡ. ಇನ್ನು ಅಲ್ಲಿನ ಸ್ಥಳೀಯರು ರಾಜಗೌಡರು TV9 ಜೊತೆ ಮಾತನಾಡ್ತಾ, ಮಾಧ್ಯಮಗಳ ಜೊತೆ ಮಾತನಾಡ್ತಾ ಒಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಸೊ ಆಗಾಗ ಅವರು ಬರುವಂಥದ್ದಿತ್ತು.